ನಿನ್ನೆ ಕಾಂಗ್ರೆಸ್ನಲ್ಲಿ ಸಚಿವ ಸಂಪುಟ ವಿಸ್ತರಣೆಯಾಗಿದೆ. 20 ಸಚಿವರಲ್ಲಿ 19 ಮಂದಿಗೆ ಮಾತ್ರ ಅವಕಾಶವನ್ನು ನೀಡಲಾಗಿದೆ. ಸರ್ಕಾರದ ವಿರುದ್ಧ ಛಲವಾದಿ ನಾರಾಯಣಸ್ವಾಮಿ ತೀವ್ರ ರೀತಿಯಲ್ಲಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಕೊನೆ ಕ್ಷಣದವರೆಗೂ ಕೂಡ ಅಳದೂ ತೂಗಿ ಸಂಪುಟ ವಿಸ್ತರಣೆಯಾಗಿದೆ. ಆದರೆ ಮಾಜಿ ಸಿಎಂ ಸಿದ್ದರಾಮಯ್ಯ ತಿರುಗೂ ಇತ್ತ ಕಡೆ ನೋಡಿಲ್ಲ ಅಂದರೆ ಅರ್ಥ ಮಾಡ್ಕೋಬೇಕು ಕಾಂಗ್ರೆಸ್ನಲ್ಲಿ ಗೊಂದಲ ಎಷ್ಟರ ಮಟ್ಟಿಗಿದೆ ಅಂತ ಛಲವಾದಿ ನಾರಾಯಣಸ್ವಾಮಿ ಹೇಳಿದ್ದಾರೆ. ಅನೇಕರು ಇವತ್ತು ರಾಜೀನಾಮೆ ಸಲ್ಲಿಸುವುದಕ್ಕೆ ಕಾಂಗ್ರೆಸ್ನಲ್ಲಿ ಮುಂದಾಗಿದ್ದಾರೆ. ಇದು ಕಾಂಗ್ರೆಸ್ ಪಕ್ಷದ ಆಂತರಿಕ ವಿಷಯ ಅಂತ ಇದೇ ಸಂದರ್ಭದಲ್ಲಿ ಛಲವಾದಿ ನಾರಾಯಣಸ್ವಾಮಿ ಹೇಳಿದ್ದಾರೆ. ಕಾಂಗ್ರೆಸ್ನ ಗೊಂದಲ ಭ್ರಷ್ಟಾಚಾರದಿಂದ ರಾಜ್ಯಕ್ಕಾದ ಅಪಮಾನ. ಇನ್ನು ರಾಜ್ಯ ಸರ್ಕಾರ ಅಭಿವೃದ್ಧಿ ಕಾರ್ಯಗಳಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ. ಯಾಕಂದರೆ ಆಂತರಿಕ ಸಮಸ್ಯೆಗಳಿಂದ ಇನ್ನೂ ಕೂಡ ಕಾಂಗ್ರೆಸ್ ಅಥವಾ ಪಕ್ಷ ಚೇತರಿಸಿಕೊಂಡಿಲ್ಲ ಅಂತ ಛಲವಾದಿ ನಾರಾಯಣಸ್ವಾಮಿ ಹೇಳಿದ್ದಾರೆ. ಇನ್ನು ಬರ ನಿರ್ವಹಣೆಯ ವಿಚಾರಕ್ಕೆ ಬರೋದಾದರೆ ಸಮರ್ಪಕವಾಗಿ ಯಾವ ಕೆಲಸ ಕೂಡ ಆಗ್ತಾ ಇಲ್ಲ ಅಂತ ಛಲವಾದಿ ನಾರಾಯಣಸ್ವಾಮಿ ತೀವ್ರ ರೀತಿಯಲ್ಲಿ ಕರ್ನಾಟಕ ಕಾಂಗ್ರೆಸ್ನ ಆಡಳಿತ ವೈಖರಿ, ಸಂಪುಟ ವಿಸ್ತರಣೆ, ತೆಗೆದುಕೊಳ್ತಿರುವಂಥ ನಿರ್ಧಾರಗಳು, ಆ ಗೊಂದಲದ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ನಿನ್ನೆ ತಾನೇ ಮಂತ್ರಿಮಂಡಲ ಎಕ್ಸ್ಪ್ಯಾನ್ಷನ್ ನಡೆದಿದೆ ಕಾಂಗ್ರೆಸ್ನಿಂದ. 20 ಸಚಿವರನ್ನು ತೆಗೆದುಕೊಳ್ತಕ್ಕಂಥ ಸಂದರ್ಭ. ಗೊಂದಲಗೂಡಾಗಿದ್ದ ಕಾರಣ ಕಾಂಗ್ರೆಸ್ 19ಕ್ಕೆ ಮುಕ್ತಾಯಗೊಳಿಸಿಕೊಂಡಿದ್ದಾರೆ. ಕೊನೆ ಗಳಿಗೆಯವರೆಗೂ ಅಳದು ತೂಗಿ ಆ್ಯಕ್ಷನ್ಗಿಟ್ಟು ಎಷ್ಟೆಷ್ಟು ಆ್ಯಕ್ಷನ್ನಲ್ಲಿ ಯಾರ್ಯಾರು ಎಷ್ಟೆಷ್ಟು ತೂಗಬಲ್ಲರೋ ಆ ರೀತಿ ಮಾಡಿ ಕೊನೆ ಗಳಿಗೆಯಲ್ಲೂ ಹೆಸರುಗಳನ್ನು ಬದಲಾಯಿಸಿ ಒಟ್ಟಾರೆ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ನು ನಿನ್ನೆ ಆಗಿದೆ. ಆದರೂ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ತಿರುಗಿಯೂ ಕೂಡ ನೋಡಲಿಲ್ಲ. ಏನೇ ಆದರೂ ಕಾಂಗ್ರೆಸ್ ಈಗ ಗೊಂದಲಗೂಡಾಗಿದೆ ಅಂತಕ್ಕಂಥದ್ದು ಈಗ ಜನರಿಗೆ ಗೊತ್ತಿರತಕ್ಕಂಥ ವಿಷಯ. ಅನೇಕ